ಅಲ್ಲ, ಇಷ್ಟೊಂದು ಘಟನೆಗಳಾಗಿದ್ದಾವೆ, ಇಷ್ಟೊಂದು ಹತ್ಯೆಗಳಾಗಿದ್ದಾವೆ, ಕೊಲೆಗಳಾಗಿದ್ದಾವೆ, ರೇಪ್ ಆಗಿದೆ ನಮ್ಮ ಮಕ್ಕಳ ಮೇಲೆ. ಇಂಥದ್ದೆಲ್ಲ ಮಾಡೋರು ದೇವ್ರು ನಂಬ್ತಾರ. ನೀವು ಯಾವ ಆಧಾರದ ಮೇಲೆ ಮಾತಾಡ್ತೀರಿ? ಯಾರಿಗೂ ಇಲ್ಲೇ ತೆರಿಗೆ ಮಾಡೋರಿಗೆ ಮಂಜುನಾಥ ದೇವತೆ ಮೇಲೆ ಆಗಿರ್ಬೋದು, ಅನ್ನಪ್ಪವ್ರ ಮೇಲೆ ಆಗಿರ್ಬೋದು, ಧರ್ಮಸ್ಥಳದ ಧರ್ಮದ ಬಗ್ಗೆ ಆಗಿರ್ಬೋದು, ಯಾರಿಗೂ ಅಪನಂಬಿಕೆ ಇಲ್ಲ ಮತ್ತು ಅಸಡ್ಡನೂ ಇಲ್ಲ. ಇದು ಯಾರೂ ಚಾರ್ವಾಕರು ಅಲ್ಲ. ಚಾರ್ವಾಕರಿದ್ದರೂ ಸಹಿತ ಸತ್ಯವನ್ನು ಪ್ರತಿಪಾದಿಸುವಂಥವ್ರು. ಇವತ್ತು ಸತ್ಯವ್ರು ಬರಬೇಕಾಗಿದೆ. ಈ ಸಂದರ್ಭದಲ್ಲೇ BJPಗರು ಆದಷ್ಟು ಇದನ್ನು ಒಂದು ಏನಪ್ಪ ಅಂದ್ರೆ ಈ ಧರ್ಮಖಾಣಿ ಐತಿ, ಧರ್ಮಖಾಣಿ ಎಲ್ಲ ಇದನ್ನು ಧರ್ಮದ ಮುಖವಾಡವನ್ನು ಹೊತ್ತ ಅಧರ್ಮೀಯ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರು ಹೊರಗೆ ಹಾಕುವಂಥ ಕೆಲಸ ಮಾಡೋದು. ಇದಕ್ಕೆ ನೀವೆಲ್ಲರೂ ಬೆಂಚ್ ಚಪ್ಪರಿಸ್ಬೇಕು, ಸಪೋರ್ಟ್ ಮಾಡಬೇಕು. ಮತ್ತು NIA ಇಂದ ಅದು BJP ಕೈಲದು ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ, ಅವರಿಂದ ಮತ್ತೊಮ್ಮೆ CBI ಇಂದ ತನಿಖೆ ಮಾಡಿಸ್ಬೇಕು. ಧರ್ಮ ಉಳಿಬೇಕಾಗಿದ್ದರೆ ಸತ್ಯ ಗೊತ್ತಾಗಬೇಕಾಗ್ತದೆ. ಸತ್ಯನ ಧರ್ಮ ಅಂತ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ, ನಿಮಗೆ ಗೊತ್ತಿದ್ದು ಮಾತದ. ಅಸತ್ಯನ ಧರ್ಮ, ಸತ್ಯನ ಧರ್ಮ ಅನ್ನುವಂಥ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸತ್ಯವೇ ದೇವರು ಅಂತ ಗಾಂಧೀಜಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಸತ್ಯನ ಆ ದೇವರ ಸತ್ಯದ ಹಿಂದೆ ಏನದ ಅನ್ನೋದು ಕಂಡು ಹಿಡ್ಕೋಬೇಕಾಗಿದೆ. ಅದರ ಮೇಲೆ ಯಾರಪ್ಪ ದೈವದ ಹೆಸರಲ್ಲಿ, ದೇವರ ಹೆಸರಲ್ಲಿ ಇಂಥ ಅತ್ಯಾಚಾರ, ಅನ್ಯಾಯ, ಅನೈತಿಕತೆ ಮಾಡುವವ್ರನ್ನ ಹೊರಗೆ ತೆಗೆದು ತಪ್ಪ. ಅದರಿಂದ ದೇವಸ್ಥಾನಕ್ಕೆ ಇದ್ದಂಥ ಕಳಂಕ ಹೋಗ್ತದೆ ಈ ಸ್ವಚ್ಛ ಮಾಡೋದ್ರಿಂದ. ಮತ್ತು ಇವತ್ತು ಜಗದೀಶ್ ಅನ್ನೋದು ಅಡ್ವೊಕೇಟರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಇದ್ದಾವೆ, SIT ಕೊಡ್ತಾ ಇದ್ದೀವಿ. ನಮ್ಮ ಈಗಾಗಲೇ ಹೆಣ್ಣುಮಕ್ಕಳು ವಕೀಲರೆಲ್ಲ ಇದ್ದಾರೆ, ಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ 2 ಸಂಸ್ಥೆಗಳು ಬಂದು, 2 ರಿಂದ 3 ಸಂಸ್ಥೆಗಳು ಬಂದು ಈ ಮೀಡಿಯಾ ಭಾರತದವ್ರು ಹಾಕಲಿ ಬಿಡಲಿ ನಾವು ಮಾಡ್ತಾ ಇದ್ದೀವಿ. ಸತ್ಯ ಹೊರಬರಬೇಕಾಗಿದೆ. ಮಂಜುನಾಥನ ಹೆಸರಲ್ಲಿ ಆಗುತ್ತಿರುವಂಥ ಅನ್ಯಾಯಗಳನ್ನು ತಿಳಿಬೇಕಾಗಿದೆ ಅಂತೇಳಿ ದೊಡ್ಡ